ವೆನ್ ಡಿಡ್ ಯು ಥಿಂಕ್ ಎಸ್ ಐ ಆಮ್ ಎ ವೈರಲ್ ಮೆಟೀರಿಯಲ್? ಯಾವಾಗ ಅನ್ಸುತ್ತೆ, ಅಥವಾ ಯಾವ ವಿಡಿಯೋ ಅಥವಾ ಯಾವ ಕ್ಷಣದಲ್ಲಿ, ಯಾವ ಘಟ್ಟದಲ್ಲಿ ನಿಮ್ಮ ಲೈಫಲ್ಲಿ ನಿಮ್ಗೆ? ನನಗೆ ಆನೆಸ್ಟ್ಲಿ ನಾನು ಒಬ್ಬ ವೈರಲ್ ಕಾಂಟೆಂಟ್ ಕ್ರಿಯೇಟರ್ ಅಂತ ಅನ್ಕೊಂಡೇ ಇಲ್ಲ. ಜನರು ನನ್ನನ್ನ ಮಾಡಿದ್ರು. ಟು ಬಿ ಆನೆಸ್ಟ್, ನಾನು ಒಂದು ಡಬ್ ಸ್ಮ್ಯಾಶ್ ಅನ್ನೋ ಒಂದು ಪ್ಲಾಟ್ಫಾರ್ಮ್ ಇತ್ತು. ಡಬ್ ಸ್ಮ್ಯಾಶ್ ಅಲ್ಲಿ ತುಂಬಾ ಲಿಪ್ಸಿಂಕಿಂಗ್ ನಡೀತಾ ಇತ್ತು. ಆ ಲಿಪ್ಸಿಂಕಿಂಗ್ ವಿಡಿಯೋ ಮಾಡ್ಬಿಟ್ಟು ನಾನು ನಮ್ಮ ಅಪ್ಪ ಕೆಲ್ಸಕ್ಕೆ ಅಂತ ಶಾಂಘೈಗೆ ಹೋಗಿದ್ವಿ. ಅಲ್ಲಿ ಚೈನಾ ಆಪ್ಸ್ ಅವೈಲಬಿಲಿಟಿ ಇಲ್ಲ, ಸೊ ಐ ಕುಡಂಟ್ ಲಾಗ್ ಇನ್ ಟು ಮೈ ಇನ್ಸ್ಟಾಗ್ರಾಮ್ ಫಾರ್ ಆಲ್ಮೋಸ್ಟ್ ಅಬೌಟ್ ಅ ವೀಕ್. ವಾಪಸ್ ಬಂದಾದ್ಮೇಲೆ ನೋಡಿದ್ರೆ ಅದಕ್ಕೆ ಸಡನ್ ಆಗಿ 40,000 ವ್ಯೂಸು, ಒಂದು 800 ಕಾಮೆಂಟು ಅಷ್ಟೆಲ್ಲ ಬಂದಾಗ ಐ ವಾಸ್ ಲೈಕ್, ಇದು ಒಂದು ಟ್ಯಾಲೆಂಟಾ? ಈ ಥರನೂ ಏನಾದರೂ ಒಂದು ಇಂಡಸ್ಟ್ರಿ ಅಂತ ಇದೆಯಾ? ಈ ಥರ ವಿಡಿಯೋಸ್ ಮಾಡಿದ್ರೆ ಜನರು ನೋಡ್ತಾರ, ಇಷ್ಟಪಡ್ತಾರ? ನನಗೆ ಗೊತ್ತಿರಲಿಲ್ಲ ಈ ಥರ ಒಂದು ಟ್ಯಾಲೆಂಟ್ ಇದೆ ನನ್ನಲ್ಲಿ ಅಂತಾನೆ ನನಗೆ ಗೊತ್ತಿರಲಿಲ್ಲ. ಜನರು ಈ ಥರ ಮಾಡ್ತಿದ್ದೀರಾ, ನಮ್ಗೆ ತುಂಬ ಇಷ್ಟ ಆಗ್ತಿದೆ, ಈ ಥರ ಇನ್ನೂ ಜಾಸ್ತಿ ವಿಡಿಯೋಸ್ ಮಾಡಿ ಅಂತ ಹೇಳಿದಾಗ ಐ ಕೆಪ್ಟ್ ಎಕ್ಸ್ಪೆರಿಮೆಂಟಿಂಗ್ ವಿತ್ ಇಟ್. ಸೊ ಐ ಆಮ್ ಜೆನ್ಯೂನ್ಲಿ ಅನ್ ಆಡಿಯನ್ಸಸ್ ಬೇಬಿ. ಅವರು ನನ್ನನ್ನ ಪ್ರೋತ್ಸಾಹಿಸಿ, ನನ್ನಲ್ಲಿ ಟ್ಯಾಲೆಂಟ್ ನೋಡಿ ನನ್ನನ್ನು ಎನ್ಕರೇಜ್ ಮಾಡಿರೋದ್ರಿಂದಾನೇ ನಾನು ಈ ಫೀಲ್ಡಲ್ಲಿ ಇರೋದು, ಸೋಷಿಯಲ್ ಮೀಡಿಯಾನಲ್ಲಿ ಇರೋದು, ಲಿಟ್ರಲಿ ಓನ್ಲಿ ಬಿಕಾಸ್ ಆಫ್ ಮೈ ಆಡಿಯನ್ಸ್. ನನಗೆ ಆಸ್ ಸಚ್ ಪ್ಯಾಷನ್ ಅಂತ ಇರಲಿಲ್ಲ, ಯಾಕಂದ್ರೆ ಈ ಥರದ್ದು ಒಂದು ವಾಟ್ ಯು ಕಾಲ್ ಇಂಡಸ್ಟ್ರಿ ಇದೆ ಅಥವಾ ಈ ಥರ ಒಂದು ಪ್ರೊಫೆಷನ್ ಇದೆ ಅಂತಾನೆ ನನಗೆ ಗೊತ್ತಿರಲಿಲ್ಲ. ಐ ಥಿಂಕ್ ಸೊ ಪ್ರೊಫೆಷನ್ ಇರ್ಲಿಲ್ಲ. ಯಾ ಎಕ್ಸಾಕ್ಟ್ಲಿ. ಇವಾಗಲೂ ಈಗ ಪ್ರೊಫೆಷನ್ ಅಂತ ಎಷ್ಟೊಂದು ಜನ ಕನ್ಸಿಡರ್ ಮಾಡ್ತಾರೆ. ವಿಡಿಯೋ ಎಲ್ಲ ಚೆನ್ನಾಗಿ ಮಾಡ್ತಾರೆ, ಮತ್ತೆ ಜೀವನಕ್ಕೆ ಏನು ಕೆಲಸ ಅಂತ ಕೇಳ್ತಾರೆ. ಈಗ ಆಕ್ಚುಲಿ ಪರವಾಗಿಲ್ಲ. ಈಗ ಲಾಕ್ಡೌನ್ ಗಿಂತ ಮುಂಚೆ ಅದು ಒಂದು ಕೆಲಸನ, there was no concept ಅದ್ರ ಬಗ್ಗೆ. ಕರೆಕ್ಟ್. ಕ್ರಿಯೇಟೆಡ್ ಕಾನ್ಸೆಪ್ಟ್ ಏನೋ ಕಮೆಂಟ್ ಬಂತು ನನಗೆ, ಇದೆಲ್ಲ ಮಾಡೋದ್ ಬಿಟ್ಟು ಏನಾದ್ರೂ ಕೆಲಸ ಮಾಡು. ಅಲ್ಲ, ಅದು ನನಗೆ 2009 ರೇಡಿಯೋ ಕೆಲಸ ಮಾಡ್ತಿದ್ವಿ ಗೊತ್ತಾ. ರೇಡಿಯೋಲಿ ನನ್ನ ಶೋ ಇದ್ದಿದ್ದು ರಾತ್ರಿ 9 ರಿಂದ 12 ಗಂಟೆ. ಲವ್ ಗುರು ತರ ಸೇಮ್. ನಾನು ಲವರ್ ಬಾಯ್ ಮಯೂರ, ಅದಕ್ಕೆ ಲವರ್ ಬಾಯ್ ಮಯೂರ ಅಂತ ದಟ್ ವಾಸ್ ಮೈ ಟ್ಯಾಗ್ ಲೈನ್. 2009 ಐ ಆಮ್ ಟಾಕಿಂಗ್. ಸೊ ಶೋ ಮುಗಿಸ್ಕೊಂಡು ಅವಾಗ ನಮಗೆ 9 hours ವರ್ಕಿಂಗ್ ಇತ್ತು, 9 and 10, 11 hours. ಸೊ ಎಲ್ಲರೂ 3 hours, ಓಕೆ, ಜೀವನಕ್ಕೆ ಏನು ಮಾಡ್ತಿದ್ದೀರಾ? ಐಮ್ ಲೈಕ್, ಡೂಡ್ ಐ ಆಮ್ ವರ್ಕಿಂಗ್. ನಾನು ಇಟ್ಸ್ ಎ ಪ್ರಾಪರ್ ಹಿಂದೂಸ್ತಾನ್ ಟೈಮ್ಸ್ ಕಂಪ್ನಿಲಿ ವರ್ಕ್ ಮಾಡ್ತಿದ್ದೀನಿ, ಸ್ಯಾಲ್ರಿ ಇದೆ, PF ಇದೆ, F&F ಇದೆ, ವಾಟ್ ಎವರ್ ಎಲ್ಲಾನು ಇದೆ. ಯಾರಿಗೂ ಕಂಪ್ಲೀಟ್ಲಿ ರೇಡಿಯೋ ಅನ್ನೋ ಕಾನ್ಸೆಪ್ಟು ಇರಲಿಲ್ಲ. ಅಂದರೆ ರೇಡಿಯೋ TV ಅಂದ್ರೆ ನೀನು 3 hours ಶೋ ಮಾಡ್ತೀಯಾ, ಆಮೇಲೆ ಬಾಕಿ ಡೇ ಎಲ್ಲ ಏನು ಮಾಡ್ತಿರ್ತೀಯಾ? ಐ ವರ್ಕ್. ಸೊ ಅದೇ ಹತ್ತತ್ರ ನನಗೆ ಸೋಷಿಯಲ್ ಮೀಡಿಯಾನಲ್ಲಿ ಕಾಂಟೆಂಟ್ ಮಾಡಿ 12 ವರ್ಷ ಆಗಿದೆ. Close to 12 years. I've been in this industry for over a decade. But ನಾನು ಶುರು ಮಾಡಿದಾಗ, ಲೈಕ್ ಯು ರೈಟ್ಲಿ ಸೆಡ್, ಇದನ್ನ ಒಂದು ಪ್ರೊಫೆಷನ್ ಆಗಿ ಯಾರು ಕನ್ಸಿಡರೇ ಮಾಡ್ತಿರ್ಲಿಲ್ಲ. ಈಗೀಗ ನೀವು ಸೋಷಿಯಲ್ ಮೀಡಿಯಾ ಸೆಲೆಬ್ರಿಟಿನಾ, ನೀವು ಅಷ್ಟೆಲ್ಲ ಬ್ರ್ಯಾಂಡ್ ಡೀಲ್ಸ್ ಮಾಡ್ತೀರಾ, ಇವಾಗ ಅದ್ರದ್ದು ಪಾಪ್ಯುಲಾರಿಟಿ ಸ್ವಲ್ಪ ಪಿಕಪ್ ಆಗಿದೆ ಹೊರತು ಆ ಟೈಮಲ್ಲಿ ಸುಮ್ಮನೆ ಮಜಕ್ಕೊಂದು 4 ವಿಡಿಯೋ ಮಾಡಕ್ ಕಳೆದ್ರು. ಸೊ ಆ ಕನ್ವರ್ಷನ್ ಇದೆಯಲ್ಲ, ಆ ಟ್ರಾನ್ಸಿಷನ್ ಇದೆಯಲ್ಲ, ಫ್ರಮ್ ಜಸ್ಟ್ ಮೇಕಿಂಗ್ ವಿಡಿಯೋಸ್ ಫಾರ್ ಫನ್ ಟು ಮೇಕಿಂಗ್ ವಿಡಿಯೋಸ್ ಫಾರ್ ಬಿಸ್ನೆಸ್, ಆ ಟ್ರಾನ್ಸಿಷನ್ ತುಂಬಾ ಡಿಫ್ರೆಂಟ್ ಆಗಿತ್ತು. ಇದೇ ರೀತಿ ಇನ್ನಷ್ಟು ವಿಷಯಗಳನ್ನ ತಿಳ್ಕೋಬೇಕು ಅಂತಂದ್ರೆ ಗೋಲ್ಡ್ ಕ್ಲಾಸ್ ವಿತ್ ಮಯೂರ ಅಂತ ಮೇನ್ ಚಾನೆಲ್ ಇದೆ, ಅಲ್ಲಿ ಹೋಗಿ ಪೂರಾ ವಿಡಿಯೋನ ನೀವು ನೋಡಬಹುದು. ಸೊ ಮಿಸ್ ಮಾಡಿದಿರಾ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇಷ್ಟ ಆದರೆ ಶೇರ್ ಕೂಡ ಮಾಡಿ.